ಫ್ರೆಂಡ್ಸ್, ನಮಸ್ಕಾರ. ಚೆನ್ನಾಗಿದ್ದೀರಾ? ಸೊ ಇವತ್ತಿನ ಟಾಪಿಕ್ಕು ಏನು ಅಂತಂದರೆ ಒಂದು ಇಂಪಾರ್ಟೆಂಟ್ ವಿಷಯ, ದ್ಯಾಟ್ ಈಸ್ ಅಬೌಟ್ ರಿಲೇಷನ್ಶಿಪ್ಸ್. ಒಂದು ಗಂಡ ಹೆಂಡತಿಲಿ ಸಂಬಂಧ ಹೆಂಗಿರಬೇಕು ಅಂತ ಹೇಳಿ ನನ್ನ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ತೀನಿ. ನಾನು ಪ್ರೆಸೆಂಟ್ ಟ್ರೆಂಡನ್ನು ಏನು ಅಂತ ಅಡ್ರೆಸ್ ಮಾಡ್ತೀನಿ. ಸೊ ಲೈಕ್ ಪೋಲ್ಸ್ ರಿಪೆಲ್ ಆ್ಯಂಡ್ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಅಲ್ವಾ? ಈಗಿನ ಜನ್ರೇಷನ್ ಏನು ಅಂದ್ಕೋತಾರೆ ಅಂತಂದರೆ ನಮ್ಮ ಮೈಂಡ್ಸೆಟ್ಟು ನಮ್ಮ ಪಾರ್ಟ್ನರ್ ಮೈಂಡ್ಸೆಟ್ಟು ಮ್ಯಾಚ್ ಆಗಬೇಕು ಅಂತ. ಅದರಲ್ಲಿ ಸ್ವಾರಸ್ಯ ಏನಿರುತ್ತೆ? ಚಾರ್ಮ್ ಇರುತ್ತಾ? ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್. ಇಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡುವಾಗ ನಮ್ಮ ಹಸ್ಬೆಂಡು ಹಿ ಈಸ್ ಅ ವೆರಿ ಪ್ರಾಕ್ಟಿಕಲ್ ಪರ್ಸನ್. ನನಗೆ ಕ್ರಿಯೇಟಿವಿಟಿ, ಇಮೋಷನ್ಸು ಜಾಸ್ತಿ. ಆ ಪ್ರಾಕ್ಟಿಕಲಿಟಿ ಅನ್ನೋದು ಅಷ್ಟೊಂದು ಗೊತ್ತಾಗಲ್ಲ. ಇಮೋಷ್ನಲಿ ಡ್ರಿವನ್ ನಾನು. ಸರಿ ಹೋಗಲಿ ಬಿಡ್ರಿ ಅಂತ ಹೇಳ್ತಾ ಇರ್ತೀನಿ. ಅಟ್ ದ ಸೇಮ್ ಟೈಮ್ ಅವರು ಯಾಕೆ ಬಿಡಬೇಕು, ಹಿಂಗಾಗಬೇಕು ಅಂತಂದರೆ ಹಂಗೆ ಆಗಲೇಬೇಕು ಅದು ಅಂತ ಅವರು. ಏನು ಹೇಳಬೇಕು ಅಂತ ಇಷ್ಟಪಡ್ತಿದ್ದೀನಿ ಅಂತಂದರೆ, ಇಲ್ಲಿ ಜೀವನದಲ್ಲಿ ಈಗಿನ ಜನ್ರೇಷನ್ನು ನಮ್ಮ ಥರ ನಮ್ಮ ಪಾರ್ಟ್ನರ್ಸ್ ಇಲ್ಲ ಅಂತಂದರೆ ಅಲ್ಲಿ ಒಂದು ಗ್ಯಾಪ್ ಬಂದುಬಿಡುತ್ತೆ. ಬಟ್ ನಮ್ಮ ಜನ್ರೇಷನ್ ಜನ ಹೂ ಈಸ್ ಅಬವ್ 45+, 50+ ಅನುಸರಿಸ್ಕೊಂಡು ಹೋಗಬೇಕು. ಇದೇ ಜೀವನ ಅಂತ ನಂಬ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕಾಂಪ್ರಮೈಸ್ ಆಗುತ್ತೆ. ಆಮೇಲೆ ಎಲ್ಲೋ ಲೈಫ್ನಲ್ಲಿ ಮುಂದೆ ಹೇಳಬೇಕು ಅಂತಂದರೆ ಒಬ್ಬರನ್ನೊಬ್ಬರನ್ನ ಜೊತೆ ಜೀವನ ಮಾಡ್ತಾ ಇರೋವಾಗ ವಿ ಮರ್ಜ್ ಇಂಟು ಈಚ್ ಅದರ್ ಪರ್ಸ್ನಾಲಿಟೀಸ್. ನಮ್ಮ ಪಾರ್ಟ್ನರ್ಸ್ ಹೇಗಿರ್ತೀವೋ ನಾವು ಹಂಗೆ ಆಗಿಬಿಡ್ತೀವಿ. ನಾವು ಹೆಂಗಿರ್ತೀವಿ, ಹೆಂಗಿದ್ದೀವೋ ನಮ್ಮ ಪಾರ್ಟ್ನರ್ಸ್ ಹಂಗೆ ಆಗಿಬಿಡ್ತಾರೆ. ಸೊ ಕೈಂಡ್ ಆಫ್ ದೇ ವಿಲ್ ಬಿ ಸಪೋರ್ಟ್ ಫ್ರಮ್ ಈಚ್ ಅದರ್. ಓಕೆ, ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾಯಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಜೀವನದಲ್ಲಿ ಇದೆಲ್ಲ ನ್ಯಾಚುರಲ್. ಮೇನಾಗಿ ಲೈಫ್ ನಡೆಸಬೇಕು ಅಂತಂದರೆ ಹೊಂದ್ಕೊಂಡು ಹೋಗಬೇಕು. ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅಪ್ಸೆಟ್ ಆದರೆ ತಕ್ಷಣ ಡಿಸಿಷನ್ಸ್ ತೊಗೋಬಾರ್ದು. ಗಿವ್ ಇಟ್ ಎ ಬ್ರೇಕ್. ಕರೆಕ್ಟಾಗಿ ಯೋಚನೆ ಮಾಡಿ. ಬ್ರೇಕ್ ಕೊಟ್ಟಾಗ ಮೈಂಡು ಕರೆಕ್ಟಾಗಿ ವರ್ಕ್ ಆಗುತ್ತೆ. ಸ್ಪೆಷಲಿ ಫಾರ್ ಯಂಗ್ ಅಡಲ್ಟ್ಸ್, ರೀಸೆಂಟ್ಲಿ ಮದುವೆ ಆದವರು ಅಥವಾ ಅಡಲ್ಟ್ಸ್. ಐ ಮೀನ್ ಮೇ ಬಿ ಈಗ ಇತ್ತೀಚೆಗೆ ಕೇಳ್ಪಡ್ತಾ ಇದ್ದೆ ನಾನು, ಇವನ್ ಆಫ್ಟರ್ 17 years ಆಫ್ ಮ್ಯಾರೇಜ್ ಡಿವೋರ್ಸ್ ಅಂತೆ. ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ಕಾನ್ಸೆಪ್ಟ್. ಹಾವೆವರ್ ಮೇ ಬಿ ಐ ಆಮ್ ರಾಂಗ್, ಬಟ್ ಅಗೇನ್ ನನಗೆ ಇಟ್ ಈಸ್ ಬಿಯಾಂಡ್ ಮೈ ಇಮ್ಯಾಜಿನೇಷನ್. ಒಬ್ಬರ ಜೊತೆ ಜೀವನ ಮಾಡೋವಾಗ ಇದು ದಿಸ್ ಬಿಕಮ್ಸ್ ಅ ಕೈಂಡ್ ಆಫ್ ಹ್ಯಾಬಿಟ್. ಅವ್ರ ಜೊತೆ ಇದ್ಕೊಂಡು ಸೊ ಅನುಸರಿಸ್ಕೊಂಡು ಹೋಗಬೇಕು. ಇದೇ ಜೀವನ. ನಿಮ್ಮ ಅಭಿಪ್ರಾಯ ತಿಳಿಸಿ ಇದ್ರ ಬಗ್ಗೆ. ಓಕೆ, ಥ್ಯಾಂಕ್ ಯು, ಬಾಯ್.